ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯತು ಶ್ರೀ ಜಗದಾಂಬೆ ಮಹಾಮಾಯೆಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯತು ಶ್ರೀ ಜಗದಾಂಬೆ ಮಹಾಮಾಯೆಗೆ. ಪರಮ ಮಂಗಳೇ ತಾಯಿ ಪಾರ್ವತಿ ದೇವಿಗೆ, ಪರಶಿವನ ಅರ್ಧಾಂಗಿ ಶ್ರೀ ಉಮಾದೇವಿಗೆ, ಕಾಳಿಕೆ ಎನಿಸುವ ಕಾತ್ಯಾಯಿನಿ ದೇವಿಗೆ, ಭಕ್ತಹಿತ ಪ್ರಿಯೇ ಭಗವತಿ ಮಾಯೆಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯತು ಶ್ರೀ ಜಗದಾಂಬೆ ಮಹಾಮಾಯೆಗೆ. ಕಾಮಹರನ ಸತಿ ಕರುಣಿ ಶಂಕರಿಗೆ, ಹರಿರೌದ್ರಿ ಅಂಬಿಕೆ ದಾಕ್ಷಯಾಣಿಗೆ. ಕಾಮಹರನ ಸತಿ ಕರುಣೆ ಶಂಕರಿಗೆ, ಹರಿರೌದ್ರಿ ಅಂಬಿಕೆ ದಾಕ್ಷಯಾಣಿಗೆ. ಬಾಲ ಹನುಮನ ತಾಯಿ ಭಗವತಿ ದೇವಿಗೆ, ಬೆಳಗುವ ಬನ್ನಿರಿ ಮಂಗಳಾರತಿಯನು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯತು ಶ್ರೀ ಜಗದಾಂಬೆ ಮಹಾಮಾಯೆಗೆ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಿಕೆ ದೇವಿ ಭದ್ರಕಾಳಿ ನಮಸ್ತೇ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಿಕೆ ದೇವಿ ನಾಗಮ್ಮ ದೇವಿ ನಮಸ್ತೇ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಿಕೆ ದೇವಿ ಪಾರ್ವತಿ ದೇವಿ ನಮಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಿಕೆ ದೇವಿ ಮಹಾಲಕ್ಷ್ಮೀ ನಮಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಿಕೆ ದೇವಿ ದುರ್ಗಾದೇವಿ ನಮಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಿಕೆ ದೇವಿ ಮಾರಿಕಾಂಬ ದೇವಿ ನಮಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಿಕೆ ದೇವಿ ವಾರಾಹಿ ನಮಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಿಕೆ ದೇವಿ ಚೌಡೇಶ್ವರಿ ದೇವಿ ನಮಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಿಕೆ ದೇವಿ ಪ್ರತ್ಯಂಗಿರಾ ನಮಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಿಕೆ ದೇವಿ ಭುವನೇಶ್ವರಿ ನಮಸ್ತುತೆ. ಪೂಜೆ ನಿಮಗೆ ಸಂತೋಷ ಆಗಿದೆ, ಆನಂದ ಆಗಿದೆ, ನಾನು ಸ್ವೀಕರಿಸ್ಕೊಂಡಿದ್ದು ಮಗನ ಅನ್ನೋದಾದರೆ ನೀವು ಭಕ್ತಿಯಿಂದ ಅವ್ರು ಮಾಡಿರ್ತಕ್ಕಂಥ ಪೂಜೆ ನಿಮಗೆ ನೀವು ತಗೊಂಡಿರೋದಾದರೆ ನಮಗೆ ಎಲ್ರಿಗೂ ಆಶೀರ್ವಾದ ಮಾಡಿ ಒಂದು ಹೊರಗಡೆ ಉತ್ತರ ಕೊಡೋ ಮಾತು ಕೇಳ್ತಾ ಇದ್ದೀನಿ.
ಅದಕ್ಕಾಗಿ ಏನಾದರೂ ಯಾರಾದರೂ ಪ್ರಯತ್ನ ಮಾಡಿದರೆ ಆ ಕೆಲಸ ನೆರವೇರಿಸ್ಕೊಡ್ತೀಯಮ್ಮ ಅನ್ನೋದಾದರೆ ಬಲಗಡೆ ಉತ್ತರ ಕೊಟ್ಟು ಆಶೀರ್ವಾದ ಮಾಡಮ್ಮ. ನೋಡಮ್ಮ, ಮೊದಲನೇ ಪೂಜೆ ತಗೊಂಡಿದ್ಯಾ. ನೋಡಮ್ಮ, ಎರಡನೇ ಪೂಜೆ ನಿನ್ಗೆಲ್ಲ ಇಷ್ಟ ಆಗುತ್ತೋ ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಆ ಪೂಜೆ ತಗೊಂಡು ಈ ಗ್ರಾಮಕ್ಕೆ ಆಶೀರ್ವಾದ ಮಾಡಮ್ಮ. ನೋಡಮ್ಮ, ಈಗ ಕೋಟೆ ಮುನೇಶ್ವರ ಸ್ವಾಮಿಗೆ ಅಲ್ಲಿ ಹೋಗಿದ್ದೆ, ಪೂಜೆ ತಗೊಂಡಿದ್ಯಾ, ಆಶೀರ್ವಾದ ಮಾಡಿದ್ಯಾ. ಇನ್ನು ಮುಂದೆ ನಿನ್ನ ಪೂಜೆ ಎಲ್ಲಿದೆ, ಎಲ್ಲಿ ತಗೋಬೇಕು, ಎಲ್ಲಿ ಇಷ್ಟ ಆಗುತ್ತೋ ಆ ಜಾಗದಲ್ಲಿ ಹೋಗಿ ನಿನ್ನ ಪೂಜೆ ತಗೊಮ್ಮ. ಅಮ್ಮ, ಸುತ್ತಾಡಿಸ್ಬೇಡ ತಾಯಿ. ಈ ಗ್ರಾಮದಲ್ಲಿ ಏನಾದ್ರು ಅಡೆತಡೆ ಇದ್ರೆ, ಏನಾದ್ರು ತೊಂದರೆ ಇದ್ರೆ ಗ್ರಾಮಕ್ಕೆ, ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಆ ತಡೆ ಹೊಡೆದು ಆಶೀರ್ವಾದ ಮಾಡಿ ಮುಂದಕ್ಕೆ ಹೋಗು. ಸುತ್ತಾಡಕ್ ಹೋಗ್ಬೇಡ. ನೀನೇ ಸುತ್ತಾಡಿದ್ರೆ ನಮ್ಗೇನು ಗೊತ್ತಾಗಲ್ಲ. ಕರೆಕ್ಟಾಗಿ ಏನಾದ್ರು ಅಡೆತಡೆ ಇದೆಯಾ ಈ ಗ್ರಾಮಕ್ಕೆ, ಇಲ್ಲ ನಿನ್ಗೆಲ್ಲಾದ್ರೂ ಪೂಜೆ ತಗೋಬೇಕಾ, ಆ ಜಾಗಕ್ಕೆ ಹೋಗಿ ನಿಂತ್ಕೊಂಬ ಅಂತ ಕೇಳ್ತಾ ಇದ್ದೀನಿ ತಾಯಿ. ನೋಡಮ್ಮ, ಗ್ರಾಮದೊಳಗೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ಯಾ. ಎರಡು ಕಡೆ ಇದ್ದಾರೆ. ಎರಡು ಕಡೆ ಇರ್ತಕ್ಕಂಥ ಮಹಾನ್ ಭಾವರು ಮುನೇಶ್ವರರು. ಎರಡು ಕಡೆಯಲ್ಲಿ ಈಗ ಈ ಜಾಗದಿಂದ ಎಲ್ಲಿ ಮೊದಲು ಹೋಗಿ ನೀನು ಪೂಜೆ ತಗೊಂತೀಯೋ ಆ ಜಾಗದಲ್ಲಿ ಪೂಜೆ ತಗೊಂಡು ಆ ಜಾಗಕ್ಕೆ ಆಶೀರ್ವಾದ ಮಾಡಿ ನೀನು ಬರ್ಬೇಕಮ್ಮ ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಹೋಗಿ ಅಲ್ಲಿ ಹೋಗಿ ನಿಂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡಮ್ಮ ಅಂತ ಕೇಳ್ತಾ ಇದ್ದೆ ತಾಯಿ. ಅವರ ಒಂದು ಸ್ಥಳ ಪರಿಶೀಲನೆಯಾಗಿ ಬಂದಿರತಕ್ಕಂಥದ್ದು. ನಾವು ಆ ಜಾಗದಲ್ಲಿ ಈಗ ಮುನೇಶ್ವರ ಇದ್ದಾರೋ ಇಲ್ವೋ ಎಂಬುದು ನಿನಗೆ ಗೊತ್ತಿರ್ತಕ್ಕಂಥ ವಿಚಾರನೆ. ಆ ಜಾಗದಲ್ಲಿ ಮುಂದೆ ನಾವು ಆ ಭಕ್ತರು ಮುಂದೆ ಮುನೇಶ್ವರನ ಒಂದು ಕಾರ್ಯ ಮಾಡಬೇಕು, ಒಂದು ಚಿಕ್ಕದಾಗಿ ಒಂದು ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಅವರು ಸಂಕಲ್ಪ ಐತೆ. ಆ ಜಾಗದಲ್ಲಿ ಮಾಡೋದೋ ಬೇಡ ಅನ್ನೋದು ಒಂದು ಎರಡು ಪ್ರಶ್ನೆ ಐತೆ ತಾಯಿ. ಅದಕ್ಕೆ ನೀನು ಬಂದು ಆ ಜಾಗದಲ್ಲಿ ಹೋಗಿ ನಿಂತು ಆ ಜಾಗದಲ್ಲಿ ನಮ್ಗೆ ಆಶೀರ್ವಾದ ಮಾಡಿಕೊಡ್ಬೇಕು ಮಾಡೋದಕ್ಕೆ. ಇಲ್ಲಾಂತಂದ್ರೆ ಬೇಡ, ಎರಡರಲ್ಲಿ ಯಾವುದಕ್ಕಾದ್ರೂ ಒಂದು ನಮ್ಗೆ ಉತ್ತರ ಕೊಡಮ್ಮ ಅಂತ ಕೇಳ್ತಾ ಇದ್ದೀನಿ ತಾಯಿ. ಅದಕ್ಕೆ ನೀನು ಅನುಮತಿ ಐತೆ, ನಾನು ಅಲ್ಲಿ ಬಂದು ನಿಂತು ಅಣ್ಣಂದು ಒಂದು ಕಾರ್ಯ ನೆರವೇರಿಸ್ಕೊಳ್ತೀನಿ ಅದಾದ್ರೆ ಮುಂದೆ ಬಂದು ಉತ್ತರ ಕೊಟ್ಟು ಆ ಜಾಗದಲ್ಲಿ ಹೋಗಿ ನಿಂತ್ಕಮ್ಮ.
ಓಂ ನಮೋ ಜಡಮುನಿ ಭೈರವಾಯ ರುದ್ರಾಯ ಮೃತ್ಯುವೇ ಸ್ವಾಹ. ಓಂ 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 ಜಡಮುನಿ ಭೈರವಾಯ ರುದ್ರಾಯ ಮೃತ್ಯುವೇ ಸ್ವಾಹ. ಅಮ್ಮ, ನೀವು ಬಂದಿರತಕ್ಕಂಥ ಸ್ಥಳ ಮುನೇಶ್ವರ ಸ್ವಾಮಿ ಇರ್ತಕ್ಕಂಥ ಒಂದು ಸ್ಥಳ ಅಂತೇಳಿ ಇಲ್ಲಿ ಬಂದಿದೆಯಾ? ಹಿಂದೆ ಯಜಮಾನರು ಕೆಲವ್ರನ್ನ ಕರ್ಕೊಂಬಂದು ಇಲ್ಲಿ ಜಾಗ ತೋರಿಸಿದ್ದಾರೆ ತಾಯಿ. ಇಲ್ಲಿ ಏನು ಮಾಡಬಾರ್ದು, ಅಪ್ಪಣೆ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಕೊನೆಯದಾಗಿ ನಿಮ್ಮ ಕಡೆಯಿಂದ ನಮಗೆ ಉತ್ತರ ಬೇಕು. ಅದಕ್ಕೆ ನಿಮ್ಮನ್ನು ಇದಕ್ಕೆ ಇಲ್ಲಿ ತನಕ ಈಗ ಆ ಒಂದು ನಿಮ್ಮ ಸೇವಕರು ಮಕ್ಕಳು ಇಲ್ಲಿ ನಿಮ್ಮ ಕರ್ಕೊಂಬಂದಿರೋದು. ಈ ಜಾಗದಲ್ಲಿ ಮುನೇಶ್ವರನ ಜಾಗದಲ್ಲಿ ಮುನೇಶ್ವರ ಇದ್ದಾನೆ, ಅಪ್ಪ ಇದ್ದಾನೆ ಅನ್ನೋದಾದರೆ ನನಗೆ ಬಲಗಡೆ ಒಂದು ಬಲಗಡೆ ನನಗೆ ಉತ್ತರ ಕೊಟ್ಟು ಆಶೀರ್ವಾದ ಮಾಡಮ್ಮ ಅಂತ ಕೇಳ್ತಾ ಇದ್ದೀನಿ ತಾಯಿ. ನಿನ್ನ ಅಣ್ಣನಾದಂಥ ಮುನೇಶ್ವರನು ಇದ್ದಾನೆ ಅನ್ನೋದನ್ನ ಈಗ ನೀನು ಇಷ್ಟಾಳು ಮುಂದೆನೂ ನಮಗೆ ಉತ್ತರ ಕೊಟ್ಟಿದ್ಯಾ. ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ಇಲ್ಲಿ ಈಗ ಆ ಭಕ್ತರು ಇಲ್ಲಿ ಮುಂದೆ ಭಗವಂತನ ಒಂದು ದೇವಾಲಯ ನಿರ್ಮಾಣ ಮಾಡಬೇಕು ಅನ್ನೋದು ಅವರೊಂದು ಸಂಕಲ್ಪ ಇದೆ. ನೀನು ಕೊಡ್ತಕ್ಕಂಥ ಶಕ್ತಿಯಾನುಸಾರವಾಗಿ ಅವ್ರು ಮಾಡೋಕ್ಕೆ ರೆಡಿಯಾಗಿದ್ದಾರೆ ತಾಯಿ. ಅದಕ್ಕೆ ಈ ಜಾಗದಲ್ಲಿ ಕೆಲಸ ಮುಂದುವರಿಸ್ಬೋದಾ ಅನ್ನೋದು ಒಂದು ಪ್ರಶ್ನೆ. ಕೆಲಸ ಮುಂದುವರಿಸ್ಬಾರ್ದು, ನಾನು ಇದ್ದೀನಿ, ಅಣ್ಣ ಇದ್ದಾನೆ ಅನ್ನೋದಾದರೆ ನನಗೆ ಬಲಗಡೆ ಉತ್ತರ ಕೊಟ್ಟು ಆಶೀರ್ವಾದ ಮಾಡಮ್ಮ ಅಂತ ಕೇಳ್ತಾ ಇದ್ದೀನಿ. ಉತ್ತರ ಕೊಟ್ಟಿದೀಯಾ ದೇವಾಲಯ ನಿರ್ಮಾಣ ಮಾಡೋದಕ್ಕಾಗಿ. ಪ್ರಶ್ನೆ ತಾಯಿ, 3 ಪ್ರಶ್ನೆ ಇದೆ. ಇದೇ ರೀತಿ ನೀಗಿರ್ತಕ್ಕಂಥ ರೂಪದಲ್ಲೇ ಮಣ್ಣಿನಲ್ಲೇ ಭುವನೇಶ್ವರಿ ರೂಪದಲ್ಲಿರ್ತಕ್ಕಂಥ ಮಣ್ಣಿದಿಂದಾನೇ ಮಾಡಬೇಕು ಅನ್ನೋದಾದ್ರೆ ಬಲಗಡೆ ಉತ್ತರ ಕೊಡು. ಮಣ್ಣಿದಿಂದ ಮಾಡೋದು ಬೇಡ ಅನ್ನೋದಾದ್ರೆ ಎಡಗಡೆ ಉತ್ತರ ಕೊಡು. ಆಯ್ತು, ಮಣ್ಣಿನಿಂದ ಮಾಡೋದು ಬೇಡ ಅಂತ ಅದಕ್ಕೆ ಸಂಬಂಧಪಟ್ಟವರು ಗ್ಯಾಪ್ ಇಟ್ಕೊಳ್ರಿ. ಸರಿ ಆಯ್ತಮ್ಮ, ಮಣ್ಣಲ್ಲಿ ಮಾಡೋದು ಬೇಡ ಅಪ್ಪನ್ನ ಅಂತೇಳಿ ಉತ್ತರ ಕೊಟ್ಟಿದ್ರ. ಹಾಗಾದ್ರೆ ಕಲ್ಲಿನ ಶಿಲೆಯಲ್ಲಿ ಮಾಡ್ಬೇಕಾ, ಕಲ್ಲಿನ ರೂಪದಲ್ಲಿ ಅಪ್ಪನ್ನ ನಿಲ್ಲಿಸ್ಬೇಕು ಅನ್ನೋದಾದ್ರೆ ಬಲಗಡೆ ಉತ್ತರ ಕೊಟ್ಟು ಆಶೀರ್ವಾದ ಮಾಡಮ್ಮ. ಸರಮ್ಮ, ಕಲ್ಲಿನ ಮೂರ್ತಿಯಲ್ಲಿ ಅಪ್ಪನ್ನ ನಿರ್ಮಾಣ ಮಾಡಬೇಕು ಅಂತ ಕೇಳ್ತಾ ಇದ್ರ. ಅಪ್ಪನಿಗೆ ಗುಡಿ ರೂಪದಲ್ಲಿ ನೆರಳು ಮಾಡ್ಬೇಕಾ,
ಇಲ್ಲಾಂದರೆ ಮಳೆ ಬಿಸಿಲಿಗೆ ಅಪ್ಪನಿಗೆ ಓಪನ್ ಆಗಿರ್ಬೇಕಾ ಅನ್ನೋದು ಪ್ರಶ್ನೆ. ಗುಡಿಯ ಕಟ್ಟಬೇಕು ಅನ್ನೋದಾದರೆ ನೆರಳು ಮಾಡ್ಬೇಕು ಅನ್ನೋದಾದರೆ ಬಲಗಡೆ ಉತ್ತರ ಕೊಡಮ್ಮ. ಆಯ್ತಮ್ಮ, ಆಶೀರ್ವಾದ ಮಾಡಿದ್ಯಾ ನೋಡಮ್ಮ. ಅಪ್ಪನ ಮುಂದೆ ಇರ್ತಕ್ಕಂಥ ವನಸ್ಪತಿ, ನೆರಳಾಗಿರ್ತಕ್ಕಂಥ ಈ ವನಸ್ಪತಿಯನ್ನು ನಾವು ಪೂಜೆ ಮಾಡಿ ತೆಗೆದು ದೇವಾಲಯ ನಿರ್ಮಾಣ ಮಾಡ್ಬೋದು ಅನ್ನೋದಾದ್ರೆ ಬಲಗಡೆ ಕೊಡು, ಆ ಮರನ ಮುಟ್ಟೋದು ಬೇಡ ಅನ್ನೋದೇ ಎಡಗಡೆ ಉತ್ತರ ಕೊಡು. ಅದೇ ಅದು ಮುಟ್ಟಬಾರ್ದಂತೆ. ಅವರು ಅಪ್ಪನ ದೇವಾಲಯ ನಿರ್ಮಾಣ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ಬೋದು, ಆಶೀರ್ವಾದ ಇರುತ್ತೆ ಅನ್ನೋದಾದ್ರೆ ಬಲಗಡೆ ಉತ್ತರ ಕೊಟ್ಟು ಆಶೀರ್ವಾದ ಮಾಡಮ್ಮ ಅಂತ ಕೇಳ್ತಾ ಇದ್ದೆ. ಅಂದ್ರೆ ಅಪ್ಪನ ಯಾರ ಮೇಲೆ ಆಹ್ವಾನ ಆಗಲ್ಲ, ಪೂಜೆ ಮಾಡಿಕೊಂಡು ನೀವು ನಿಮ್ಮ ಕೆಲಸ ನೀವು ಮಾಡ್ಕೊಂಡೋದ್ರೆ ಅಪ್ಪನ ಆಶೀರ್ವಾದ ಇರ್ತದೆ ಅಂತ, ಕುಟುಂಬದ ಮೇಲೆ ಎಲ್ಲರ ಮೇಲೂ ಆಶೀರ್ವಾದ ಇರ್ತದೆ ಅಂತ ಒಂದು ಪ್ರಶ್ನೆ. ಅದು ನಮ್ಮ ಮನ್ಸಾಗಿ ಇರೋದು ನೆರವೇರ್ಸಂಗಿದ್ರೆ ಅದನ್ನ ಉತ್ತರ ಕೊಡ್ಬೇಕು. ನೋಡಮ್ಮ, ನಿನ್ನ ಮಕ್ಳಿಬ್ರು ನಿನ್ನ ಮುಂದೆ ಕೈ ಮುಗಿದು ನಿನ್ನಲ್ಲಿ ಬೇಡ್ಕೊಂಡು ಒಂದು ಪ್ರಶ್ನೆ ಇಟ್ಟವ್ರೆ. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಪ್ರಶ್ನೆ ಅದು, ಅವ್ರ ಮನಸ್ಸಲ್ಲಿರ್ತಕ್ಕಂಥ ಪ್ರಶ್ನೆ ನೀನು ನೆರವೇರಿಸ್ಕೊಡ್ಬೇಕು. ನೆರವೇರಿಸ್ಕೊಡೋಂಗಿದ್ರೆ ಬಲಗಡೆ ಉತ್ತರ ಕೊಡು ಅಂತ ಕೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ನೆರವೇರಿಸ್ಕೊಡಕ್ಕೆ ಆಗೋದಿಲ್ಲ, ಅದೇನಾಯ್ತು ಅದೇ ಆಗೋದು ಅನ್ನೋದಾದ್ರೆ ಎಡಗಡೆ ಉತ್ತರ ಕೊಡಮ್ಮ. ಕಷ್ಟ ಅರ್ಥ ಆಯ್ತಾ? ಅಷ್ಟೇ, ಇನ್ನ ಬಿಡಿಸೋದು ಬೇಡ. ಸರಿ, ಸಂತಾನ ಭಾಗ್ಯ ಬೇಕು ಅಂತ ಬಂದಿರತಕ್ಕಂತ ಇಬ್ರು ದಂಪತಿಗಳಿಗೆ ಸಂತಾನ ಬೇಕು ಅನ್ನೋದನ್ನ ಬಂದಿದ್ದಾರೆ ತಾಯಿ ಇಲ್ಲಿ ಸ್ಥಳಕ್ಕೆ. ಒಂದ್ ಕಡೆ ತಾಯಿ ಆಗಿದ್ಯಾ, ಇನ್ನೊಂದು ಕಡೆ ನಿನ್ನ ಅಣ್ಣ ಮುನೇಶ್ವರ ಇದ್ದಾರೆ. ನೀವು ಇಬ್ರು ಸೇರಿ ಅವ್ರಿಗೆ ಸಂತಾನ ಭಾಗ್ಯ ಕೊಟ್ರೆ ಈ ಒಂದು ಕ್ಷೇತ್ರ ಬಂದಿದ್ದಕ್ಕೆ ನಿನಗೂ ಒಳ್ಳೆ ಹೆಸರು ಬರುತ್ತೆ, ನಾವಿಲ್ಲಿ ತನಕ ಬಂದು ನಮಗೂ ಒಳ್ಳೆ ಹೆಸರು ಬರುತ್ತೆ ತಾಯಿ. ಅದನ್ನ ಆಶೀರ್ವಾದ ಮಾಡಿ ಅವ್ರಿಗೆ ಒಂದು ಸಂತಾನ ಭಾಗ್ಯ ಕೊಡಮ್ಮ ಅಂತ ಕೇಳ್ತಾ ಇದ್ವಿ. ಸಂತಾನ ಭಾಗ್ಯ ಆಗುತ್ತೆ ಅನ್ನೋದಾದ್ರೆ ಬಲಗಡೆ ಕೊಡು, ಏನಾದರೂ ದೋಷ ಐತೆ ಅನ್ನೋದಾದ್ರೆ ಹಿಂದಕ್ಕೋಗಿ ಉತ್ತರ ಕೊಡು, ಇಲ್ಲ ಮಕ್ಕಳು ಆಗೋದೇ ಇಲ್ಲ ಅನ್ನೋದಾದ್ರೆ ಎಡಗಡೆ ಉತ್ತರ ಕೊಡಮ್ಮ. ನಿಂಬೆಹಣ್ಣು ಕೊಡು. ಮಕ್ಕಳಾಗ್ತಾರೆ, ಏನೋ ದೋಷ ಐತೆ ಅಂತ. ಅದನ್ನ ತಿಳ್ಕೊಂಡು ಏನ್ ದೋಷ ಅಂತ ನೀವೇನಾದ್ರೂ ದೇವಸ್ಥಾನ ಹತ್ರ ಬಂದ್ರೆ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಯಾಗಿರ್ತೀವಿ, ಅಮ್ಮನ ಕೇಳಿ ತಿಳಿಸ್ತೀವಿ, ಅದನ್ನ ಪರಿಹಾರ ಮಾಡ್ಕೊಳ್ರಿ, ಮಕ್ಕಳಾಗ್ತಾರೆ, ದೋಷ ಐತೆ ಅಂತ. ನೋಡಮ್ಮ, ಅಶ್ವಿನಿ ಅಂತ ಹೆಣ್ಮಗಳು ನೋಡಮ್ಮ, ವಾಕ್ ಶುದ್ಧಿ ಇಲ್ಲ, ವಾಕ್ ಇಲ್ಲ ಅಂದ್ರೆ ಮಾತು ಬರ್ತಾ ಇಲ್ಲ ಮಗುಗೆ. ಅದಕ್ಕೆ ಏನೋ ನಿಮ್ಮ ಕಡೆಯಿಂದ ಆ ಮಗುಗೆ ಏನಾದ್ರೂ ವಾಗ್ದಾನ ಬರುತ್ತಾ, ಮಾತು ಬರುತ್ತಾ ಅನ್ನೋದಾದ್ರೆ ಬಲಗಡೆ ಉತ್ತರ ಕೊಡು. ಇಲ್ಲಾಂದ್ರೆ ಏನಾದ್ರೂ ದೋಷಗಳಿದೆ ಅನ್ನೋದಾದ್ರೆ ಹಿಂದ್ಗಡೆ ಉತ್ತರ ಕೊಡು. ಮಾತು ಬರೋದೇ ಇಲ್ಲ ಅನ್ನೋದಾದ್ರೆ ಎಡಗಡೆ ಉತ್ತರ ಕೊಡಮ್ಮ. ಅಮ್ಮನ ಮಾತು ಬರುತ್ತೆ ಅಂತೇಳಿ ಉತ್ತರ ಕೊಟ್ಟವಳೆ, ಇನ್ನು ಎಷ್ಟು ದಿವಸ ಆಗುತ್ತೆ ಏನೋ ಗೊತ್ತಿಲ್ಲ, ಬರುತ್ತೆ ಅಂತ ಕೊಟ್ಟವಳೆ. ಅಮ್ಮ ನೋಡಮ್ಮ, ನಿಮ್ಮ ಕುಲಸ್ತ್ರ ಹೆಸರು ನಾರಾಯಣ ಸ್ವಾಮಿ. ಅಮ್ಮ, ನಿಮ್ಮ ಕುಲಸ್ತ್ರ, ನಿಮ್ಮ ಭಕ್ತರು ನಾರಾಯಣ ಸ್ವಾಮಿ ಅಂತ ಕಂಕಣ ಭಾಗ್ಯ ಬೇಕು ಅಂತ ಬಂದಿದ್ದಾರೆ ತಾ ಇಲ್ಲಿಗೆ. ಅದು ಕಂಕಣ ಭಾಗ್ಯ ನಾನು ಮಾಡ್ಕೊಡ್ತೀನಿ, ಆಗುತ್ತೆ ಅನ್ನೋದಾದ್ರೆ ಬಲಗಡೆ ಉತ್ತರ ಕೊಡು. ಇಲ್ಲಾಂದ್ರೆ ಏನಾದರೂ ದೋಷಗಳೈತೆ ಅಂತಂದ್ರೆ ಹಿಂದಕ್ಕೆ ಹೋಗಿ ಉತ್ತರ ಕೊಡು. ಇಲ್ಲಾಂದ್ರೆ ತುಂಬಾ ಲೇಟ್ ಆಗುತ್ತೆ ಅಂತಂದ್ರೆ ಎಡಗಡೆ ಕೊಡಮ್ಮ. ಮದುವೆ ಆಗುತ್ತೆ, ಸ್ವಲ್ಪ ಏನೋ ದೋಷಗಳೈತೆ ಅಂತ ಆ ವಿಚಾರದಲ್ಲಿ ತಿಳ್ಕೊಂಡು ಅದೇನೋ ಪರಿಹಾರ ಮಾಡ್ಕೊಂಡು ಕೇಳ್ಕೊಂಡು. ಒಂದು ಬೋರ್ವೆಲ್ ಆಗ್ಬೇಕು, ಗಂಗಾ ಜಲ ಬೇಕು ಅಂತ ಕೇಳ್ತಾ ಇದ್ದಾರೆ ತಾಯಿ. ಈಗ ಅವರು ಮನಸ್ಸಲ್ಲಿರ್ತಕ್ಕಂಥ ಆ ಒಂದು ಜಾಗದಲ್ಲಿ ಬೋರ್ವೆಲ್ ಹಾಕಿದ್ರೆ ನೀರು ಸಿಗುತ್ತಾ ಅನ್ನೋ ಪ್ರಶ್ನೆ ತಾಯಿ. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಜಾಗದಲ್ಲಿ ಬೋರ್ವೆಲ್ ಹಾಕಿದ್ರೆ ನೀರು ಸಿಗುತ್ತೆ ಅನ್ನೋದಾದ್ರೆ ಬಲಗಡೆ ಕೊಡು. ಆಗ್ಬೋದು ಅಂತ ಕೊಟ್ಟವಳೆ. ಅದನ್ನ ಕರೆಕ್ಟಾಗಿ ಇನ್ನೊಂದ್ಸರಿ ಚೆಕ್ ಮಾಡಿಕೊಂಡು
ಇನ್ನೊಂದ್ಸರಿ ಕೇಳಿಕೊಂಡು ಹುಷಾರಾಗಿ ಹಾಕ್ರಿ. ಇಲ್ಲೇ ಬಲಗಡೆ ನೀನು ನಮ್ಗೆ ಉತ್ತರ ಕೊಟ್ಟು ಆಶೀರ್ವಾದ ಮಾಡ್ಬೇಕಮ್ಮ. ಈ ಜಾಗದಲ್ಲಿ ನೀನು ತೋರಿಸ್ಕೊಂಡ್ಬಿಡ್ಬೇಕು ಇವಾಗ ನೀನು. ಅಪ್ಪಂದು ಹೂವಿನ ಪ್ರಸಾದ ಕೇಳಿದ್ಯಾ, ಕೊಟ್ಟಿದ್ವಿ ತಾಯಿ ಸಂತೋಷವಾಗಿ. ಈಗ ಸಂತೋಷ ಆಗಿತ್ತು ಅಂತಂದ್ರೆ ಇನ್ನೊಂದ್ಸರಿ ಬಲಗಡೆ ಉತ್ತರ ಕೊಟ್ಟು ಮುಂದೆ ಹೋಗೋಣಮ್ಮ. ನೋಡಮ್ಮ, ನೋಡಮ್ಮ ಸರಸ್ವತಮ್ಮ ಅಂತ ಹೆಣ್ಮಗಳು. ಆ ಹೆಣ್ಮಗ್ಳಿಗೆ ಏನಾರ ತೊಂದರೆ ಇದ್ದರೆ ನಮಗೆ ತೋರಿಸ್ಕೊಡ್ಬೇಕಮ್ಮ. ಏನಾದ್ರೂ ಈ ಹೆಣ್ಮಗ್ಳಿಗೆ ಯಾವುದಾದ್ರೂ ಒಂದು ದೈವಶಕ್ತಿ ಅನ್ನೋದೇನಾದರೂ ಇದೆಯಾ ಅನ್ನೋದೇನಾದರೆ ಬಲಗಡೆ ಕೊಡು. ದೈವಶಕ್ತಿ ಇಲ್ಲ, ಒಂದು ಕೆಟ್ಟ ಗ್ರಹ ಅನ್ನೋದಾದರೆ ಎಡಗಡೆ ಉತ್ತರ ಕೊಡಮ್ಮ ಅಂತ ಕೇಳ್ತಾ ಇದ್ದೀನಿ ತಾಯಿ. ಅದು ಅರ್ಕೆ ತೀರಿಸ್ಕೊಡ್ತಾರೆ. ಅದೇನು ಹೊಟ್ಟೆ ನೋವು ಏನು ಬಂದಿದೆಯೋ ಅದನ್ನು ನಿವಾರಣೆ ಮಾಡಿಕೊಟ್ಟು ಆ ಮಗಳಿಗೆ ಆಶೀರ್ವಾದ ಮಾಡಮ್ಮ ಅಂತ ಕೇಳ್ತಾ ಇದ್ದೀನಿ. ನಿವಾರಣೆ ಮಾಡಿಕೊಟ್ಟು ಆಶೀರ್ವಾದ ಮಾಡ್ತೀನಿ ಅಂದ್ರೆ ಬಲಗಡೆ ಉತ್ತರ ಕೊಟ್ಟು ನನಗೆ ಆಶೀರ್ವಾದ ಮಾಡಮ್ಮ. ಹೆಣ್ಮಕ್ಳಿಗೆ ಅರ್ಕೆ ತೀರಿಸ್ಕೊಡ್ತಾರಮ್ಮ. ಬಾಣ ನೀನು ಬಾಣ. ಎಲ್ಲರಿಗೂ ನಮಸ್ಕಾರ. ಶ್ರೀ ಭಗವತಿ ಭದ್ರಕಾಳಿ ದೇವಿ ಅಮ್ಮನವರ ಇವತ್ತು ಒಂದು ಪೂಜಾ ಕಾರ್ಯಕ್ರಮದ ವಿಧಾನಗಳು. ಶ್ರೀ ದೊಡ್ಡ ದಾನವಳ್ಳಿ ಗ್ರಾಮ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಈ ಒಂದು ಗ್ರಾಮಕ್ಕೆ ಭಕ್ತರ ಮನೆಗೆ ತಾಯಿ ಭಗವತಿ ಭದ್ರಕಾಳಿ ದೇವಿ ಅಮ್ಮನವರು ಪೂಜೆಗೆ ಬಂದಂತಹ ಒಂದು ಸಂದರ್ಭ. ಮನೆಯಲ್ಲಿ ಪೂಜೆ ತಾಯಿಗೆ ಆದ ನಂತರ ವಿಶೇಷವಾಗಿ ಗ್ರಾಮದ ಒಳಗಡೆ ಹೋಗಿ ತಾಯಿಗೆ ಎಲ್ಲಿ ಇಷ್ಟ ಇದೆಯೋ ಆ ಒಂದು ಸ್ಥಳಕ್ಕೆ ಹೋಗಿ ತಾಯಿ ಪೂಜೆ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭ ಕೂಡ ನಡೆದು ಹೋಗಿದೆ. ಅದಾದ ನಂತರ ಇನ್ನೂ ವಿಶೇಷವಾಗಿ ಶ್ರೀ ಮುನೇಶ್ವರ ಸ್ವಾಮಿರವರ ತುಂಬ ದಿನಗಳಿಂದ ಆ ಒಂದು ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಅಂದ್ಬಿಟ್ಟು ಈಗ ಈ ಒಂದು ಕುಟುಂಬಸ್ಥರು ಅಂದ್ಕೊಂಡಿದ್ರು. ಆದರೆ ಈ ಮನೇಲಿರ್ತಕ್ಕಂಥ ದೊಡ್ಡ ಹಿರಿಯರಾದಂಥವ್ರು ಈಗ ಇಲ್ಲ. ಅವರು ನಾನಾ ಜನ ಕರ್ಕೊಂಬಂದು ಆ ಒಂದು ಜಾಗನ ಪರಿಶೀಲನೆ ಮಾಡಿದಾಗ ಇಲ್ಲೇನು ಮಾಡಬಾರ್ದು ಅನ್ನೋ ಥರ ಬೇರೆ ಕಡೆಯಿಂದ ಕೆಲವರು ಸ್ವಾಮೀಜಿಗಳ ಕಡೆಯಿಂದ ಕೆಲವು ದೇವಾಲಯ ಕಡೆಯಿಂದ ಮಾಹಿತಿ ತಿಳಿಸ್ಕೊಟ್ಟಿದ್ರು ಅವ್ರಿಗೆ. ಆದರೆ ಈಗ ತಾಯಿನ ನಂಬಿಕೊಂಡು ಬಂದಿರತಕ್ಕಂಥ ನಾ ಸ್ನೇಹಿತರಾದಂಥ ರಾಜಣ್ಣನವರು ಮತ್ತು ಕುಟುಂಬಸ್ಥರು ಎಲ್ಲರೂ ಅಮ್ಮನಿಗೆ ನಾವು ಪೂಜೆಗೆ ಕರೆದು ಪೂಜೆಯನ್ನು ಕೊಟ್ಟು ಮಡಲಕ್ಕಿ ತುಂಬಿ ಮತ್ತು ಮುನೇಶ್ವರ ಸ್ವಾಮಿಯ ದೇವಸ್ಥಾನದ ಒಂದು
ವಿಚಾರವಾಗಿ ತಿಳ್ಕೋಬೇಕು ನಾವು ಅಮ್ಮನ ಕಡೆಯಿಂದ ಅಂತೇಳಿ ಕೇಳಿದಾಗ ಅದಕ್ಕೆ ಈಗ ದೇವಾಲಯದ ಹತ್ರ ಆ ಒಂದು ಕ್ಷೇತ್ರಕ್ಕೆ ಹೋಗಿದ್ವಿ. ಆ ಕ್ಷೇತ್ರದಲ್ಲಿ ಈಗ ಮುನೇಶ್ವರ ಸ್ವಾಮಿ ದೇವಾಲಯ ಮಾಡೋದಕ್ಕೆ ಅನುಮತಿ ತಾಯಿ ಕಡೆಯಿಂದ ಆಶೀರ್ವಾದ ಸಿಕ್ಕಿದೆ. ಆ ಒಂದು ಜಾಗದಲ್ಲಿ ಮುನೇಶ್ವರ ಸ್ವಾಮಿಯ ದೇವಾಲಯವನ್ನು ಮಾಡಬಹುದು, ನಾನಿದ್ದೀನಿ, ನನ್ನ ಜೊತೆಗೆ ಅಣ್ಣನೂ ಇದ್ದಾರೆ ಅನ್ನೋದನ್ನ ತಾಯಿ ಕಡೆಯಿಂದ ನಮಗೆ ಇವತ್ತು ಎಲ್ಲರ ಮುಖಾನೂ ಯಾವುದೇ ಮುಚ್ಚುಮರೆ ಇಲ್ದೇ ತಾಯಿ ಕಡೆಯಿಂದ ಉತ್ತರ ಸಿಗಿದೆ. ಅದರಲ್ಲಿ ಯಾವ ರೀತಿ ಮಾಡಬೇಕು ಅಂತ ಪ್ರಶ್ನೆ ಕೇಳಿದಾಗ, ಇಲ್ಲ ಮಣ್ಣಿನಿಂದ ಮೂರ್ತಿಯನ್ನು ಮುನೇಶ್ವರ ಸ್ವಾಮಿಯನ್ನು ಮಾಡಬೇಕಾ ಅಂತ ಕೇಳಿದಾಗ ಮುನೇಶ್ವರದು ಮಣ್ಣಿನಿಂದ ಬೇಡ ಅಂತ ಉತ್ತರ ಬಂತು. ಇಲ್ಲಾಂದ್ರೆ ಕಲ್ಲಿನ ಶಿಲೆಯಿಂದ ಮಾಡಬೇಕಾ ಅಂತ ಕೇಳಿದಾಗ ಹೌದು, ಕಲ್ಲಿನ ಶಿಲೆಯಿಂದ ನಿರ್ಮಾಣ ಮಾಡಬೇಕು ಅಂತ ತಾಯಿ ಕಡೆಯಿಂದ ನಮಗೆ ಆಶೀರ್ವಾದ ಸಿಕ್ಕಿ ತಾಯಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಆ ಒಂದು ನಿರ್ಧಾರದಂತೆ ತಾಯಿ ಉತ್ತರ ಕೊಟ್ಟಂತಹ ಕಲ್ಲಿನ ಶಿಲೆಯಿಂದ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮವನ್ನು ಮುಂದೆ ಎಲ್ಲ ರೀತಿಯಿಂದನೂ ತಾಯಿ ಆಶೀರ್ವಾದ ಮಾಡಿ, ಮುನೇಶ್ವರ ಸ್ವಾಮಿ ಆಶೀರ್ವಾದ ಮಾಡಿ ಆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಶಕ್ತಿ ಕೊಟ್ಟು ನಿರ್ಮಾಣ ಮಾಡಿಕೊಳ್ಳಿ ಅನ್ನೋದು ನಾನು ಸಹ ತಾಯಿ ಭದ್ರಕಾಳಿ ದೇವಿ ಮುನೇಶ್ವರನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ಅದಕ್ಕಾಗಿ ಇಷ್ಟೊತ್ತುಗಳ ಕಾಲ ಈ ಒಂದು ಕ್ಷೇತ್ರಕ್ಕೆ ಬಂದು, ಈ ಗ್ರಾಮಕ್ಕೆ ಬಂದು ಎಲ್ಲರ ಕೆಲವರು ಮಾಂಗಲ್ಯ ಭಾಗ್ಯದ್ದು ಮತ್ತು ಸಂತಾನ ಭಾಗ್ಯದ್ದು ಕೆಲವು ತೊಂದರೆಗಳು ಸಹ ಈ ಒಂದು ಜಾಗದಲ್ಲಿ ತಾಯಿ ಕಡೆಯಿಂದ ಉತ್ತರನೂ ಸಿಕ್ಕಿದೆ. ಅವ್ರಿಗಿರ್ತಕ್ಕಂಥ ದೋಷಗಳ ಬಗ್ಗೆನೂ ಸಹ ತಾಯಿ ನಿಖರವಾದಂಥ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಮುಂದೆನೇ ನಿಜಾಂಶ ಗೊತ್ತಾಗಿದೆ. ಅದಕ್ಕಾಗಿ ಈಗ ಮುಂದೆ ಮಾಡಬೇಕಂತ ಎಲ್ಲ ಕಾರ್ಯಗಳಿಗೂ ಈ ಗ್ರಾಮಕ್ಕೂ ಮತ್ತು ಈ ಕುಟುಂಬಕ್ಕೂ ತಾಯಿ ಭದ್ರಕಾಳಿ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಸಹ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತು ಬಂದಿರತಕ್ಕಂಥ ಈ ವಿಚಾರವನ್ನು ತಿಳಿಸುತ್ತಾ ಇಲ್ಲಿಗೆ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರ ಬಂದು ತಾಯಿ ಭದ್ರಕಾಳಿ ದೇವಿ ಇರ್ತಕ್ಕಂಥ ಕ್ಷೇತ್ರ ಬಂದು ಕುರುಬರಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್ಕು ಈ ಒಂದು ಕ್ಷೇತ್ರ ಇರ್ತಕ್ಕಂಥದ್ದು. ಇದು ಶುಕ್ರವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ದಿನಗಳಂದು ವಿಶೇಷವಾಗಿ ತಾಯಿಗೆ ಅಲ್ಲಿ ಹೋಮ ಹವನಗಳಿಂದ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತೆ. ಮತ್ತು ತಡೆ ಹೊಡೆಯತಕ್ಕಂಥ ವಿಚಾರ ಇರುತ್ತೆ, ಮತ್ತು ಕವಡೆ ಶಾಸ್ತ್ರದ ಇರುತ್ತೆ, ಪೆಂಡುಲಮ್ ಶಾಸ್ತ್ರ ಮುಖಾಂತರ ಇರುತ್ತೆ, ತೆಂಗಿನಕಾಯಿ ಶಾಸ್ತ್ರ ಮುಖಾಂತರ ಅಲ್ಲಿ ಎಲ್ಲ ಅವರ ಪ್ರಶ್ನೆಗಳಿಗೆ ಉತ್ತರ ತಾಯಿ ಕಡೆಯಿಂದನೇ ಸಿಗುತ್ತೆ. ಹೆಚ್ಚಿಗೆ ಆಗಿ ತಾಯಿ ಭದ್ರಕಾಳಿ ದೇವಿ, ಶ್ರೀ ನಾಗಮ್ಮ ದೇವಿ ನಿಂತಿರ್ತಕ್ಕಂತಹ ಒಂದು ಕ್ಷೇತ್ರ. ಅದು ವಿಶೇಷವಾಗಿ ಬರವಣಿಗೆ ಮುಖಾಂತರ ಭದ್ರಕಾಳಿ ದೇವಿ ಅಮ್ಮನವರು ಬರವಣಿಗೆ ಬರೆದು ನಮಗೆ ಆ ಒಂದು ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ಮಹಾಶಕ್ತಿವಂತೆ ಆಗಿರ್ತಕ್ಕಂಥ ತಾಯಿ ಅನ್ನೋದನ್ನ ನಿರೂಪಣೆ ಆಗಿದೆ. ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೆ. ಅದಕ್ಕಾಗಿ ಇನ್ನು ಆ ಕ್ಷೇತ್ರಕ್ಕೆ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಎಲ್ರಿಗೂ ಎಲ್ಲ ಭಕ್ತಾದಿರಿಗೂ ಒಳ್ಳೆಯದಾಗಲಿ ಅನ್ನೋದನ್ನು ಸಹ ನಾನು ಮತ್ತೊಂದು ಸರಿ ಕೇಳಿಕೊಳ್ಳುತ್ತಾ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇವೆ. ಜೈ ಭದ್ರಕಾಳಿ ದೇವಿ, ಜೈ ನಾಗಮ್ಮ ದೇವಿ.